ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಳೇದು ರುಪೀಸ್ ರೆಸಾರ್ಟ್ ವ್ಲಾಗು ನೀವು ನೋಡಿರ್ತೀರಾ. ಸೊ ಹೀಗೆ ಅದರಲ್ಲಿ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ, ಅಂದರೆ ಅದಕ್ಕಿಂತ ಮುಂಚೆನೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು, ಸರ್ ನಾವು ಸನ್ರೂಫ್ ಇರೋ ಗಾಡಿ ನೋಡ್ತಾ ಇದ್ದೀವಿ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್ ಅಂತ. ಈ ವಿಡಿಯೋ ಬಂದ್ಬಿಟ್ಟು ಯಾರ್ಯಾರು ಸನ್ರೂಫ್ ಗಾಡಿ ಇದೆ ಅವ್ರಿಗೆ ಹರ್ಟ್ ಮಾಡಬೇಕು ಅಂತಲ್ಲ, ದಿಸ್ ಇಸ್ ಮೈ ಒಪಿನಿಯನ್. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನಾನು ತಿಳ್ಕೊಂಡಿರೋ ಪ್ರಕಾರ, ರಿಸರ್ಚ್ ಮಾಡಿರೋ ಪ್ರಕಾರ, ನನಗೂ ಅವಾಗ ಎಕ್ಸ್ ಆಪ್ಷನ್ ಇತ್ತು, ತೊಗೊಳ್ಳಿಲ್ಲ. ಏನಕ್ಕೆ ಸನ್ರೂಫ್ ಇರೋ ಗಾಡಿ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋಲಿ ಮಾತಾಡ್ತೀನಿ. ಸದ್ಯಕ್ಕೆ ಬೆಂಗಳೂರು ವೆದರ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಒಂದು ಸೆಪ್ಟೆಂಬರ್ ಎಂಡಿಂಗಿಂದ ಸಿಕ್ಕಾಪಟ್ಟೆ ಮಳೆ ಥರನೂ ಇದೆ, ಒಂಥರ ವೆದರ್ ತುಂಬ ಚೆನ್ನಾಗಿದೆ. ಹೋದ ವಾರ ಫುಲ್ಲು ಸೆಕೆ ಇತ್ತು. ಸೊ ಈ ವಾರ ಜನರಲಿ ದಸರಾ ಬಂದಂಗೆ ಹಿಂಗೇನೆ, ದಸರಾ ಸ್ಟಾರ್ಟಿಂಗ್ ಆಗ್ತಿದ್ದಂಗೆಲ್ಲ ಒಂಥರ ಮಳೆ ಬರೋ ಥರ ಸ್ಟಾರ್ಟ್ ಆಗುತ್ತೆ. ಸೊ ಮೈಸೂರಿಗೆ ಹೋಗೋ ಪ್ಲ್ಯಾನು ಇದೆ ನೆಕ್ಸ್ಟು. ಸದ್ಯಕ್ಕೆ ನಾವು ಮಾಗಡಿ ರೋಡಿಂದ ಈ ಮಂಗಳೂರು ಹೈವೇ ಕನೆಕ್ಟ್ ಆಗ್ತಾ ಇದ್ದೀವಿ. ಹೀಗೆ ಹೋಗ್ತಾ ಆದರೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ಡೀಟೇಲಾಗಿ ಸನ್ರೂಫ್ ಗಾಡಿ ಬಗ್ಗೆ ಮಾತಾಡೋಣ. ಅದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫು ಬರುತ್ತೆ, ಸಣ್ಣದು 3.4 ಅದು ಬರುತ್ತಲ್ಲ, ಸಣ್ಣದು ಸನ್ರೂಫು. ಈಗ ಬರುವಂಥ ಈ ಮುಂಚೆ ಎಲ್ಲ ಸನ್ರೂಫ್ ಅಂದರೆ ತುಂಬ ಫ್ಯಾನ್ಸಿ ಲಕ್ಸುರಿ ಕಾರ್ಗಳಲ್ಲಿ ಮಾತ್ರ ಬರ್ತಿತ್ತು. ಈಗ ನೀವು 11 ಲಕ್ಷಕ್ಕೆ ಕಾರ್ ಎಕ್ಸ್ಟರ್, ಹ್ಯುಂಡೈ ಎಕ್ಸ್ಟರ್ ನೋಡ್ತಾ ಇದ್ದೆ. ಇವನ್ ನೆಕ್ಸಾನಲ್ಲೂ ಅಷ್ಟೇ ಸ್ಮಾರ್ಟ್ ಪ್ಲಸ್ ವೇರಿಯಂಟಲ್ಲೇ ಸನ್ರೂಫ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಟ್ ಇಸ್ ಒನ್ ಆಫ್ ದ ಗುಡ್ ಥಿಂಗು. ಬಟ್ ಅದರಲ್ಲಿ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಏನೇನು ಅನ್ನೋದನ್ನು ಮಾತಾಡೋಣ. ಟಾಪಿಕ್ ಸ್ಟಾರ್ಟ್ ಆಗಿಂತ ಮುಂಚೆ ಹಾಗೇ ಗಾಡ್, ಯಾವುದೋ ಕುರಿಗಳು ಗುರು, ನೈಸ್ ರೋಡಲ್ಲಿ ಸಡನ್ನಾಗಿ ಹಿಂಗೆ ನುಗ್ಬಿಡ್ತು ಕುರಿ. ಸದ್ಯ ಯಾವತ್ತೂ ಫೋಕಸ್ ಬಿಡಬಾರ್ದು ರೋಡಿಂದ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ರು ಕೇಳಿದ್ರು, ಸರ್ ಈಗ ಎಷ್ಟು ಬರ್ತಿದೆ ಮೈಲೇಜ್ ಅಂತ. ಈಗಲೂ ನಮ್ಮ ನೆಕ್ಸಾನ್ ಆರಾಮಾಗಿ 15 ಕೊಡ್ತಾ ಇದೆ. ಹೈವೇಸಲ್ಲಿ 18 ತನಕ ಕೊಡುತ್ತೆ. ಬಟ್ ನೀವು ಯಾರಾದರೂ ಹಳೆ ಓನರ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಪ್ರತಿ ಸಲ ಗಾಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಹೊಸದ್ರಲ್ಲಿ ಮೈಲೇಜು ಅದು ಇದು ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಸ್ವಲ್ಪ ವರ್ಷಗಳು ಹೋಗ್ತಿದ್ದಂಗೆ ಗಾಡಿ ಪರ್ಫಾರ್ಮೆನ್ಸು, ಆಮೇಲೆ ಆಯಿಲ್ದು ಅದೆಲ್ಲ ಸೆಟ್ ಆಗಿಬಿಡುತ್ತೆ. ನಿಮಗೆ ಅಷ್ಟು ಮೈಲೇಜ್ ಬಗ್ಗೆ ಯೋಚನೆ ಮಾಡ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ. ಸೊ ನಾನು ಆವ್ರೇಜ್ ಒಂದು ನೆಕ್ಸಾನು, ಈಗಿರೋ ನೆಕ್ಸಾನ್ ಆಗಲಿ ಹಳೆ ನೆಕ್ಸಾನ್ ಆಗಲಿ, ಒಂದು 16.5 ಅಂತ ಹೇಳ್ಬೋದು. ಸಿಟಿಲಿ ವರ್ಸ್ಟು 11-12 ಕೊಡುತ್ತೆ ಅಷ್ಟೇ. ಯಾವತ್ತೂ ದೊಡ್ಡ ಗಾಡಿಗಳು ಈ ಥರ ಕಾಂಪ್ಯಾಕ್ಟ್ ಎಸ್ ಯು ವಿ ಗಾಡಿಗಳು ಸಿಟಿಲಿ ಓಡ್ಸೋಕ್ಕೆ ತೊಗೊಳ್ಳಲ್ಲ. ಸೊ ಅದರಿಂದ ನನ್ನ ಉತ್ತರ ಆವ್ರೇಜ್ ಅಂತ ಅಂದರೆ ಒಂದು 15-16 ಅಂತ ಅಂದ್ಕೋಬೋದು. ಸೊ ಈಗ ಗ್ರ್ಯಾಂಡ್ ವಿಟಾರ ಅಥವಾ ಬೇರೆ ಗಾಡಿಗಳಲ್ಲೂ ನಿಮಗೆ ಹೈವೇ ಸಿಟಿಲಿ ಒಳ್ಳೆ ಮೈಲೇಜ್ ಬರುತ್ತೆ, ಯಾಕಂದರೆ ಬ್ಯಾಟ್ರಿ ಇರೋದ್ರಿಂದ ಅದರಲ್ಲಿ. ಆಮೇಲೆ ಇನ್ನೊಬ್ರು ಯಾರೋ ಕೇಳ್ತಾ ಇದ್ರಿ, ಸರ್ ಯಾವ ವೇರಿಯಂಟ್ ತೊಗೋಬೇಕು ಅಂತ. ಸಾರಿ, ಸ್ಮಾರ್ಟ್ ವೇರಿಯಂಟ್ ಇದೆಯಂತೆ. ಅವರು ಸ್ಮಾರ್ಟ್ ಅಂತ ಹೇಳಿದಾಗ ಅನಿಸುತ್ತೆ ನನ್ನ ಹತ್ರ ಸ್ಮಾರ್ಟ್ ಪ್ಲಸ್ ವೇರಿಯಂಟ್ ಅಂತ ಹೇಳ್ತಿದ್ದಾರೆ ಅಂತ. ಐ ಡೋಂಟ್ ನೋ, ಪ್ರಿಟಿ ಶೋರ್. ಸ್ಮಾರ್ಟ್ ಪ್ಲಸ್ಸಲ್ಲಿ ನಿಮಗೆಲ್ಲ ಬಂದ್ಬಿಡುತ್ತೆ, ಆಕ್ಸಿರೀಸು, ಟಚ್ ಸ್ಕ್ರೀನು. ಈ ನಮ್ಮ ಎಕ್ಸೆಡ್ ಅಲ್ಲಿ ಬರ್ತಿದ್ದಂಥ ಟಚ್ ಸ್ಕ್ರೀನು ಈಗ ಸ್ಮಾರ್ಟ್ ಪ್ಲಸ್ ವೇರಿಯಂಟಲ್ಲೇ ಬರ್ತಾ ಇದೆ. ಸೊ ಅದರಿಂದ ಅವರು ಬೇಸ್ಗಿಂತ ಒಂದು ಎಕ್ಸ್ಟ್ರಾ ಮಾಡೆಲ್ ತೊಗೊಂಡಿದ್ದಾರೆ ಅಂತ ಅಂದ್ಕೋತಿದ್ದೀನಿ. ಯಾವ ಆಕ್ಸಿರೀಸ್ ಬೇಕು ಅನ್ನೋದನ್ನ ನೀವು ಡೀಟೇಲಾಗಿ ಹೇಳಿದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಜಾಸ್ತಿ ಪ್ರಶ್ನೆ ಬರೋದೇ ಮೈಲೇಜ್ ಬಗ್ಗೆ. ಸೊ ಅದರಿಂದ ಬ್ರೀಫಾಗಿ ಕೊಟ್ಟೆ. ನಾನು ಹೇಳೋ ಸ್ನೇಹಿತರೆ, ಯಾರೇ ನಿಮ್ಮ ಹತ್ರ ಮೈಲೇಜ್ ಕೇಳಿ ಯಾವುದೇ ಗಾಡಿ ಆಗಲಿ, 80 ಒಳಗಡೆ ಹೋದರೆ ಮೈಲೇಜು ಸಕ್ಕತ್ತಾಗಿ ಕೊಡುತ್ತೆ. ಬಟ್ 80 ಒಳಗಡೆ ಯಾವತ್ತು ಕಾರು ಈಗಿರುವಂಥ ರೋಡ್ಗಳಲ್ಲಿ ಅಷ್ಟು 80 ಒಳಗಡೆ ಇಟ್ಕೊಂಡು ಓಡ್ಸೋಕ್ಕಾಗಲ್ಲ. ಸೊ ಈಗ ನೋಡಿ, ನಂದೇ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ಮಾತಾಡಿಕೊಂಡು ಈಗ ನಾನು 80 ಒಳಗಡೆ ಬಂದೆ ಈಕೋ ಮೋಡಲ್ಲಿ. ಮೈಲೇಜ್ ನೋಡಿ ಎಷ್ಟು ತೋರಿಸ್ತಾ ಇದೆ, ಕ್ಲೋಸ್ ಟು 18 ತೋರಿಸ್ತಾ ಇದೆ. ವಿಚ್ ಮೀನ್ಸ್ ಯು ಕ್ಯಾನ್ ಡ್ರ್ಯಾಗ್ ಅಪ್ ಟು 20 ತನಕ ಮೈಲೇಜ್ ಎಳಿಬೋದು ಇಫ್ ಯು ಹ್ಯಾವ್ ದಟ್ ಪೇಷನ್ಸ್. ನೀವು 80 ಒಳಗಡೆ ಗಾಡಿ ಓಡಿಸ್ತೀರ ಅಂತ ಅಂದರೆ. ಬಟ್ ಜನರಲಿ ಏನಾಗುತ್ತೆ, ಈಗ ಟೈಮ್ ಪಿಕಪ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ನಾವು 120-130 ಮೇಲೆ ಹೊಡಿತಾ ಇರ್ತೀವಿ. ಕ್ರೂಸಿಂಗ್ ಸ್ಪೀಡ್ ಇದ್ರದ್ದು 120 ವೆರಿ ವೆರಿ ಕಂಫರ್ಟಬಲ್ ಆಗಿ ಹೊಡೆಯುತ್ತೆ, ಆರಾಮಾಗಿ ಹೊಡೆಯುತ್ತೆ 6ನೇ ಗೇರಲ್ಲಿ. ಸೊ ಅದರಿಂದ ಮೈಲೇಜ್ ಬಂದ್ಬಿಟ್ಟು ಒಂದು 16 ಹೈವೇಲಿ, ಇನ್ನು ಸಿಟಿಲಿ 11-10 ಕೊಡುತ್ತೆ ಒಂದ್ಸಲ ವರ್ಸ್ಟ್ ಕೇಸಲ್ಲಿ. much later. ಸಂಡೇ ಬಂದ್ಬಿಟ್ರೆ ನೈಸ್ ರೋಡಲ್ಲಿ ಏನೇನು ವೆಹಿಕಲ್ಸ್ ನೋಡೋದು ಗೊತ್ತಾ, ನೀವು ನೋಡ್ತಾ ಇದ್ದೀರಾ, ಪಾಸ್ ಆಗೋಯ್ತದು. ಏನೋ ಸೀಮನ್ಸ್ದು ಮೆಡಿಕಲ್ ಎಕ್ವಿಪ್ಮೆಂಟ್ ತೊಗೊಂಡೋಗುವಂಥ ಮಿಷಿನ್ನು. ಆಮೇಲೆ ಹಾಗೇ ಈ ವಿಂಡ್ ಮಿಲ್ದು ತುಂಬ ಗಾಡಿಗಳು ಇರ್ತಾವೆ ಇಲ್ಲಿ. ನಮ್ಮ ನೆಕ್ಸಾನ್ ಧೂಳಾಗಿದೆ ಫುಲ್ಲು. ಸ್ನೇಹಿತರೆ, ಫಸ್ಟು ಅಡ್ವಾಂಟೇಜ್ ಆಫ್ ಸನ್ರೂಫ್ ಹೇಳ್ಬಿಡ್ತೀನಿ. ಒನ್ ಆ್ಯಂಡ್ ಓನ್ಲಿ ಅಡ್ವಾಂಟೇಜ್ ಏನಂದರೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ತುಂಬ ಇಷ್ಟಪಡ್ತಾರೆ ಸನ್ರೂಫು. ಹಂಗೆ ಅಂದ್ಬಿಟ್ಟು ಬರೀ ಮಕ್ಕಳೇ ಇಷ್ಟಪಡೋದು ಅಂತಲ್ಲ, ಯಾರ್ಯಾರಿಗೆ ಸ್ವಲ್ಪ ಈ ಟ್ರಾವೆಲಿಂಗ್ ಅಂದರೆ ಆಗಲ್ಲ, ಟ್ರಾವೆಲಿಂಗ್ ಸಿಕ್ಕಂತಾರಲ್ಲ ಈ ಘಾಟ್ ಸೆಕ್ಷನೆಲ್ಲ ಓಡ್ಸೋಕ್ಕೆ ಬೇಕಾದರೆ, ಅಂದರೆ ಫ್ಯಾಮಿಲಿ ಜನರಲಿ ಹೆಂಗಸರುಗಳಿಗೆ ಸ್ವಲ್ಪ ಮಂಕಾಗ್ಬಿಡ್ತಾರೆ ಕ್ಲೋಸಲ್ಲಿದ್ದರೆ. ಸೊ ಅಂಥವ್ರಿಗೆ ಸನ್ರೂಫ್ ಇದ್ದರೆ ತುಂಬ ಯೂಸ್ ಆಗುತ್ತೆ, ಒಳಗಡೆ ಚೆನ್ನಾಗಿ ಗಾಡಿ ಆಡುತ್ತೆ. ಆಮೇಲೆ ಒಂಥರ ಯಾವಾಗಲೂ ಬ್ರೈಟ್ ಆಗಿರುತ್ತೆ ಗಾಡಿ ಅನ್ನೋದು, ಅದೊಂದು ಅಡ್ವಾಂಟೇಜು. ಇನ್ನು ಸನ್ರೂಫ್ ಏನಕ್ಕೆ ಬೇಡ ಅಂದರೆ, ನಿಮಗೆ ಒಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಸನ್ರೂಫು ನೀವು ತೊಗೊಳ್ತೀನ ಅಂದ್ರೂ
ಫುಲ್ಲು ಮೇಂಟೆನೆನ್ಸ್ಗೆ ರೆಡಿ ಆಗಿರಬೇಕು. ಸೊ ಯಾವುದೇ ಆಗಲಿ ನೀವು ಒಂದಕ್ಕೆ ಆಗ್ತಿದ್ದೀರಾ ಅಂದರೆ ಅದು ಡಿಸ್ಅಡ್ವಾಂಟೇಜ್ ಅಂತಲ್ಲ. ಡಿಸ್ಅಡ್ವಾಂಟೇಜ್ ಯಾವಾಗ ಆಗುತ್ತೆ ಅಂದರೆ ನೀವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ. ಒಂದು ಸನ್ರೂಫ್ದು ಎಕ್ಸಾಂಪಲ್ ಕೊಡ್ತೀನಿ. ಈ ವಿಡಿಯೋ ನೀವು ನೋಡಿದ್ರೆ ಈ ಥರ ಯಾವತ್ತೂ ಕ್ಯಾಸ್ಕೇಡ್ನ ಗ್ರೀಸಿಂಗ್ ಮಾಡ್ಬಿಟ್ಟು ನೀಟಾಗಿ ಇಟ್ಟಿರಬೇಕು. ಬೈ ಮಿಸ್ ಆಗಿ ನೀವೇನಾಗುತ್ತೆ, ಫ್ರೀ ಸರ್ವಿಸಲ್ಲಿ ಇದಾಗಿದೆ, ಇದೆಲ್ಲ ಚೆನ್ನಾಗಿ ಅವರು ಸರ್ವಿಸ್ ಸೆಂಟರ್ ಅವ್ರು ಮಾಡ್ತಾರೆ, ವಿಚ್ ಇಸ್ ಫೈನ್. ಒಂದು ಸಲ ಗಾಡಿ ನೀವು 50-60 ಸಾವಿರ ಓಡಿಸಿದ್ಮೇಲೆ ಅಥವಾ ಒಂದು 30 ಸಾವಿರ ಓಡಿಸಿ ಪೇಡ್ಗೆ ಹೋದ್ಮೇಲೆ ಇಂಥ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ, ಮರೆತ್ರಿ ಅಂತ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ಸನ್ರೂಫಲ್ಲಿರುವಂಥದ್ದು ಕೆಲವ್ರು ಹೇಳ್ತಾರೆ ಡ್ರೈನ್ ಹಂಗೆ ಆಗುತ್ತೆ ಅಂತ. ಅಂದರೆ ಯಾವತ್ತೂ ವಾಟರ್ ಪ್ರೂಫ್ ಅಲ್ಲ. ಕೆಲವ್ರು ಸುಮ್ಮನೆ ನಿಮ್ಗೆ ಹೇಳ್ತಾರೆ ಈ ಸನ್ರೂಫ್ಗಳು ವಾಟರ್ ಪ್ರೂಫ್ ಅಂತ. ಸನ್ರೂಫ್ ಯಾವತ್ತೂ ವಾಟರ್ ಪ್ರೂಫ್ ಬರಲ್ಲ. ನೀರು ಅದರಿಂದ ಹೋಗೋಕ್ಕೆ ಒಂದು ಪೈಪ್ ಕೊಟ್ಟಿರ್ತಾನೆ. ಆ ಪೈಪ್ ಬಂದ್ಬಿಟ್ಟು ನಮ್ಮ ಫ್ರಂಟ್ ವೀಲು ಇಲ್ಲಿ, ಓಕೆ, ಫ್ರಂಟ್ ವೀಲ್ ಹತ್ರ ಅರ್ಧೋಗೋ ಥರ ಕೊಟ್ಟಿರ್ತಾನೆ. ನೀವೇನಾದರೂ ಮಳೆ ಬಂದಾಗ ಅಲ್ಲಿ ನೀರು ನಿಲ್ಲಬಾರ್ದು ಅಂತ ಇರೋಕ್ಕೆ ಡ್ರೈನ್ ಪೈಪ್ ಅಂತ ಹೇಳ್ತಾರೆ. ನಿಮಗೆ ಈ ಫ್ರಿಜ್ಗಳಲ್ಲಿ, ವಾಷಿಂಗ್ ಮಿಷಿನ್ಗಳಲ್ಲಿ, ಎ ಸಿಗಳಲ್ಲಿ ಔಟ್ಲೆಟ್ ಇರುತ್ತಲ್ಲ, ಸೊ ಆ ಥರ ಒಂದು ಔಟ್ಲೆಟ್ ಇರುತ್ತೆ. ಬೈ ಮಿಸ್ಸಾಗಿ ನೀವು ಡೈರೆಕ್ಟಾಗಿ ಗ್ರೀಸಿಂಗ್ ಮಾಡೋದು, ಕ್ಲೀನಿಂಗ್ ಮಾಡದೆ ಗ್ರೀಸಿಂಗ್ ಮಾಡೋದು, ಅಥವಾ ಎಲ್ಲಾದರೂ ಪೈಪೇಜ್ ಬ್ಲಾಕ್ ಆದ್ರೂ ನಿಮ್ಮದು ಸನ್ರೂಫು ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೀಕ್ ಅಂದರೆ ಎಲ್ಲಿಗಾಗುತ್ತೆ ಅಂದರೆ ದೊಡ್ಡ ತಲೆನೋವು ಬಂದ್ಬಿಟ್ಟು ಡೈರೆಕ್ಟಾಗಿ ನೀವು ಹಿಂದ್ಗಡೆ ಅಲ್ಲಿಂದ ಪೈಪ್ ಹೋಗಿರುತ್ತಲ್ಲ ಅಲ್ಲೆಲ್ಲಾದರೂ ಬ್ಲಾಕ್ ಆದರೆ ಒಳಗಡೆ ಇಂಟೀರಿಯರ್ ಫುಲ್ ಹಾಳಾಗ್ಬಿಡುತ್ತೆ. ತುಂಬ ಜನಕ್ಕೆ ಆಂಪ್ಲಿಫೈರ್ ಎಲ್ಲ ಹಾಕ್ಸಿರೋರು, ಸ್ಪೀಕರ್ಸ್ ಎಲ್ಲ ಹಾಕ್ಸಿರೋರು ನಮ್ಮ ಹಿಂದೆ ಅದು ಬ್ಲಾಕ್ ಆಗಿಬಿಟ್ಟು ರಿವರ್ಸ್ ಹೊಡೆದು ಒಳಗಡೆ ಬಂದಿದೆ ನೀರು, ಎಷ್ಟೋ ಸಲ ಹಂಗೆ ಆಗಿದೆ. ಸೊ ಅದರಿಂದ ನಾನು ಹೇಳೋದು, ಈಗ ಸನ್ರೂಫು ತೊಗೊಂಡಿರೋರ್ದೆಲ್ಲ ತಪ್ಪ ಅನ್ನೋದಲ್ಲ ನನ್ನ ಈ ವಿಡಿಯೋ ಉದ್ದೇಶ. ತೊಗೊಂಡಿರೋರಿಗೆ ಮನೆಯಲ್ಲಿ ಪಾರ್ಕಿಂಗ್ ಚೆನ್ನಾಗಿದೆ, ಎಲ್ಲೂ ಜಾಸ್ತಿ ಧೂಳಾಗೋ ಜಾಗ ಇಲ್ಲ, ಆದಷ್ಟು ಟಾಪ್ನ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಈಗ ನಾನು ನೆಕ್ಸಾನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಒಂದು ತಿಂಗಳಲ್ಲಿ ಒಂದು 3 ಸಲ ಕ್ಲೀನ್ ಮಾಡಿದ್ರೆ ಬರೀ 1 ಸಲ ಮಾತ್ರ ಟಾಪ್ಗೆ ಹತ್ಬಿಟ್ಟು ಫುಲ್ ನೀಟಾಗಿ ಕ್ಲೀನ್ ಮಾಡ್ತೀನಿ. ಸೊ ಅದು ಜನರಲಿ ಆಗಲ್ಲ, ಟೈಮ್ ಹಿಡಿಯಲ್ಲ, ಅಥವಾ ಅರ್ಜೆಂಟಾಗಿ ಡೈಲಿ ಗಾಡಿ ಹತ್ಬೇಕು ಅಂತ ಅಂದಾಗೆಲ್ಲ ನೀವು ಅಲ್ಲಿ ಮೇಲ್ಗಡೆ ಹತ್ಬಿಟ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಆ ಥರ ಆಪ್ಷನ್ ಇದೆ. ಮನೆಯಲ್ಲಿ ಒಬ್ಬರು ಈ ಥರ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿ ಕೇರ್ ತೊಗೋತೀರಾ ಗಾಡಿನ. ಆಮೇಲೆ ಎಕ್ಸ್ಪೆಷಲಿ ನಿಮ್ಮ ಮನೇಲಿ ಪಾರ್ಕಿಂಗ್ ಇಲ್ಲ ಅಂದರೆ, ನೀವೆಲ್ಲರೂ ಧೂಳಲ್ಲಿ ನಿಲ್ಲಿಸ್ತಿದ್ದೀರಾ, ಈ ಮರದ್ದು ಗಿಡ, ಈ ಥರ ಒಣಗಿರೋ ಮರಗಳದ್ದು ಇದೆಲ್ಲ ಕೆಳಗಡೆ ಬೀಳ್ತಾ ಇದೆ, ಅಲ್ಲಿ ತುಂಬ ಮೇಲ್ಗಡೆ ಟಾಪಲ್ಲಿ ಗಲೀಜಾಗ್ತಿದೆ ಅಂತ ಅಂದರೆ ದಯವಿಟ್ಟು ಸನ್ರೂಫ್ ತೊಗೊಳಕ್ಕೆ ಹೋಗ್ಬಿಡಿ. ಫಸ್ಟು ಒಂದು ಮನೆ ಮಾಡಿಕೊಂಡು ಪಾರ್ಕಿಂಗ್ ಇದೆಯಾ ಆ ಥರದ್ದೆಲ್ಲ ನೋಡಿ ಆಮೇಲೆ ಸನ್ರೂಫ್ ತೊಗೊಳ್ಳಿ. ಪ್ರತಿಯೊಬ್ಬರಿಗೂ ಆಗುತ್ತೆ, ಮನೇಲಿ ಮಕ್ಕಳಿದ್ದಾರೆ. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಲ್ಲ ಸ್ನೇಹಿತರೆ, ಮಕ್ಕಳು ಒಂದು 5 ಸಲ ಸನ್ರೂಫಲ್ಲಿ ವಸ್ತ್ರಲ್ಲಿ ಜೋಶಲ್ಲಿ ಆಡ್ತಾರೆ, ಅದಾದಮೇಲೆ ಅದ್ರ ಬಗ್ಗೆ ಕೇರೆ ಮಾಡಲ್ಲ, ನಿಂತ್ಕೊಳ್ರು ಅಂದರೂ ಆಗಲ್ಲ. ಆಮೇಲೆ ಸೀಟು ಅಷ್ಟೇ ತುಂಬ ಗಲೀಜಾಗ್ಬಿಡುತ್ತೆ ನೀವು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೇಕಾದ್ರೆ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಮೇಂಟೆನೆನ್ಸ್ ಅಂತ ಹೇಳೋದು ನಾನು. ಈ ಡಿಸ್ಅಡ್ವಾಂಟೇಜು ಬಂದ್ಬಿಟ್ಟು ಅದೇ, ಡ್ರೈನೇಜು ಲೀಕ್ ಆಗೋಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಸ್ವಲ್ಪ ನಿಮಗೆ ಪೀಸ್ ಆಫ್ ಮೈಂಡ್ ಇರಲ್ಲ, ಕ್ಲೀನ್ ಮಾಡ್ತಾ ಇರಬೇಕು. ಆಮೇಲೆ ಎಕ್ಸ್ಪೆಷಲಿ ಪೇಡ್ ಸರ್ವಿಸ್ಗೆ ಹೋದಾಗ್ಲೂ ಇದ್ರ ಬಗ್ಗೆ ನೀವು ಒಳ್ಳೆ ಕಾರು ಕೇರ್ ತೊಗೋತೀರಾ, ಕಾರ್ ಬಗ್ಗೆ, ನಿಮ್ಮ ವೆಹಿಕಲ್ ಬಗ್ಗೆ ಅಂತ ಅಂದರೆ ಕೆಲವರು ತುಂಬ ಜನ ಇದೆ, ನಮ್ಮ ಫ್ರೆಂಡ್ಸೇ ಇದ್ದಾರೆ, ಎಲ್ಲರೂ ಸನ್ರೂಫ್ ಯೂಸ್ ಮಾಡ್ತಾರೆ, ಬಟ್ ಅಷ್ಟೇ ಚೆನ್ನಾಗಿ ಕಾರ್ನ ಕೇರ್ ಮಾಡ್ತಾರೆ. ಓಕೆನಾ? ಕೆಲವೊಂದು ಸಲ ಈ ಬಿಸಿ ಶೆಡ್ಯೂಲಲ್ಲಿರೋರಿಗೆ ಇದೆಲ್ಲ ಮಾಡೋಕ್ಕಾಗಲ್ಲ, ಹಂಗಂದ್ಬಿಟ್ಟು ಸನ್ರೂಫ್ ತೊಗೊಂಡಿರೋದೆಲ್ಲ ತಪ್ಪು ಅಂತಲ್ಲ, ಬಟ್ ಒಳ್ಳೆ ಕೇರ್ ಮಾಡ್ತೀರಾ ಅಂತ ಅಂದರೆ ಮಾತ್ರ ಒಳ್ಳೆಯದು. ಆಮೇಲೆ ಸನ್ರೂಫ್ ತೊಗೋಬೇಕಾದ್ರೆ ದಯವಿಟ್ಟು ಇನ್ಶೂರೆನ್ಸಲ್ಲಿ ಸನ್ರೂಫ್ ನಮ್ಮ ಏನಾದರೂ ಡ್ಯಾಮೇಜ್ ಆದರೆ ಕವರ್ ಮಾಡ್ತಾರ ಅಂತ ತಿಳ್ಕೊಳ್ಳಿ, ಬುಕ್ ಮಾಡೋಕ್ಕಿಂತ ಮುಂಚೆ ಅಂಥ ಇನ್ಶೂರೆನ್ಸ್ನೇ ತೊಗೊಳ್ಳಿ. ಆಮೇಲೆ ಏನಕ್ಕೆ ಅಂದರೆ ಈ ನಾನೀಗ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಒಳಗಡೆ ಲೀಕ್ ಆಗಿಬಿಟ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂದ್ರೂ ಒಂದು 9-10 ದಿನ ತೊಗೊಳುತ್ತೆ, ಅವ್ರು ಇನ್ಸ್ಪೆಕ್ಟ್ ಮಾಡಬೇಕು. ನಿಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟೋ ಜನ ಹ್ಯಾರಿಯರು, ಎಕ್ಸ್ಪೆಷಲಿ ಹ್ಯಾರಿಯರ್ ಗಾಡಿ ಟಾಟಾ ಸರ್ವಿಸ್ ಸೆಂಟ್ರಲ್ಲೇ 9-10 ದಿನ ನಿಂತಿರೋದು ನಾನು ನೋಡಿದ್ದೀನಿ ಸರ್ವಿಸ್ಗೆ ಹೋದಾಗ. ಸೊ ಇದಿಷ್ಟು ಹೇಳಬೇಕಾಗಿತ್ತು ಮಾಹಿತಿ. ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್.